ओम अभीमन्यो तपसस्तवीयान् तपसा विजाविजहि शत्रून् अमित्रः वृत्रः दस्युः च विश्वावसून्या भरात्वन्नाः आञ्जनेयाय विद्महे वायुपुत्राय धीमहि तन्नो हनुमान् प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜಾತಕದ ಯೋಗದ ಬಗ್ಗೆ ನಾವು ತಿಳಿಬೇಕು. ಯೋಗಗಳು ಒಂದು ಕೂಡಲೇ ನಮಗೆ ಸಂತೋಷ ಅನ್ನೋದು ಉತ್ಪತ್ತಿಯಾಗಿದೆ. ಏನಿಗೇನು ಬಿಡಪ್ಪ ರಾಜಯೋಗ, ಏನಿಗೇನಪ್ಪ ಶುಕ್ರದಶ ಯೋಗ, ಚೆನ್ನಾಗಿರ್ತೀಯ ಬಿಡಪ್ಪ, ಚೆನ್ನಾಗಿದೆಯಾ ಬಿಡಪ್ಪ, ಹೀಗೆ ಮಾತಾಡ್ತಾ ಇರ್ತೀವಿ ಕ್ಯಾಶುವಲ್. ಹಾಗಾದರೆ ಯೋಗಗಳಲ್ಲೇ ಬಹಳ ವಿಶೇಷ ಮತ್ತು ವಿಶಿಷ್ಟವಾದ ಯೋಗ ಒಂದಿದೆ, ಅದು ಮಾಳವ್ಯ ಯೋಗ. ಈ ಯೋಗ ನಿಮ್ಮ ಜಾತಕದಲ್ಲಿ ಇದೆಯಾ ಇಲ್ವಾ ಅಂತ ನೀವು ತಿಳಿಬೇಕು. ಮಾಳವ್ಯ ಯೋಗ ಅಂತಂದ್ರೆ ಏನು? ಆ ಮಾಳವ್ಯ ಯೋಗಕ್ಕೆ ಅಧಿಪತಿ ಯಾರು ಅಂದ್ರೆ ಶುಕ್ರ. ಶುಕ್ರನಿಂದ ನಮ್ಗೆ ಏನೇನು ಸಿಗುತ್ತೆ ಅಂತಂದ್ರೆ, ಬಹಳ ಮುಖ್ಯವಾಗಿ ಶುಕ್ರ ಅಂತಂದ್ರೆ ಸುಖ. ಯಾರಿಗೆ ಮಾಳವ್ಯ ಯೋಗ ಇದೆಯೋ ಅವರು ಸುಖವಾಗಿರ್ತಾರೆ ಅಂತ ಅರ್ಥ. ಮಾಳವ್ಯ ಯೋಗ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ತನ್ನ ಸ್ವಂತ ಮನೆಯಲ್ಲಿದ್ದರೆ ಮಾಳವ್ಯ ಯೋಗ ಅಪ್ಲೈ ಆಗುತ್ತೆ. ಹೇಗೆ? ಶುಕ್ರನಿಂದ ನಮ್ಗೆ ಏನೇನು ಫಲ ಸಿಗುತ್ತೆ ಅಂದ್ರೆ, ವಿವಾಹಕ್ಕೆ ಅಧಿಪತಿ ಯಾರು ಅಂದ್ರೆ ಶುಕ್ರ. ಯಾರ ಜಾತಕದಲ್ಲಿ ಮಾಳವ್ಯ ಯೋಗ ಇದೆಯೋ ಅಂಥವ್ರಿಗೆ ವಿವಾಹದಲ್ಲಿ ಸಮಸ್ಯೆ ಬರೋದಿಲ್ಲ. ಸಕಾಲಕ್ಕೆ ಸಕಾಲವಾದ ವಯಸ್ಸಿಗೆ ಸರಿಯಾಗಿ ವಿವಾಹ ಆಗುತ್ತೆ, ಅಂದ್ರೆ ಮದುವೆ ಆಗುತ್ತೆ. ವಿವಾಹ, ದಾಂಪತ್ಯ. ದಾಂಪತ್ಯ ಅಂದ್ರೇನು? ಗಂಡ ಹೆಂಡತಿ ತುಂಬಾ ಸಂತೋಷವಾಗಿರ್ತಾರೆ, ಯಾವುದೇ ತರಹದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಮಾಳವ್ಯ ಯೋಗ ಇರತಕ್ಕಂಥ ಹೆಣ್ಣು ಮಗಳನ್ನ ಮದುವೆ ಆಗೋದಕ್ಕೆ ಗಂಡಿಗೆ ಅದೃಷ್ಟ ಇರಬೇಕು, ಅಥವಾ ಮಾಳವ್ಯ ಯೋಗ ಇರತಕ್ಕಂಥ ಗಂಡನ ಮದುವೆ ಆಗೋದಕ್ಕೆ ಹೆಣ್ಣಿಗೆ ಅದೃಷ್ಟ ಇರಬೇಕು. ಪರಸ್ಪರ ಅದೃಷ್ಟಗಳು ಬದಲಾವಣೆ ಆಗುತ್ತೆ. ಕೆಲವೊಂದೆಲ್ಲ ಹೇಳ್ತಾರಲ್ಲ, ಅಯ್ಯೋ ನಾನು ಮದುವೆ ಮಾಡ್ಕೊಂಡು ಬಂದೆ ಗುರುಗಳೇ, ನನ್ನ ಹೆಂಡತಿ ಬಲಗಾಲ ಇಟ್ಟು ಮನೆಯೊಳಗೆ ಬಂದು ನನ್ನ ಜೀವನನೇ ಬದಲಾವಣೆ ಆಗೋದು, ಮದುವೆ ಆದಮೇಲೆ ನಾನು ಇಂಪ್ರೂವ್ ಆಗಿದ್ದು. ಎಷ್ಟೋ ಜನ ಈ ಮಾತು ಹೇಳ್ತಾರೆ. ಹಾಗಾಗಿ ಮಾಳವ್ಯ ಯೋಗ ಯಾರು ಇದೆಯೋ ಅವರಿಗೆ ವಿವಾಹ, ದಾಂಪತ್ಯದಲ್ಲಿ ಚೆನ್ನಾಗಿರುತ್ತೆ, ಸುಖ ಸಂಸಾರ, ನಿಮ್ಮ ಒಂದು ಪ್ರೈವೇಟ್ ಲೈಫಲ್ಲೂ ತೊಂದರೆ ಬರದೆ ಸಂತೋಷವಾಗಿರ್ತೀರ. ಎರಡನೇದಾಯ್ತು. ಮೂರನೇದು ವಸ್ತ್ರ. ಅಂದ್ರೆ ನೀಟ್ ಅಂಡ್ ಕ್ಲೀನ್, ಐರನ್ ಮಾಡಿರೋ ಬಟ್ಟೆನೇ ಹಾಕಬೇಕು, ಒಳ್ಳೆ ಇನ್ಶರ್ಟ್ ಮಾಡಬೇಕು, ಒಳ್ಳೆ ಶೂಸ್ ಹಾಕೋಬೇಕು, ಒಳ್ಳೆ ಚಪ್ಪಲಿ ಹಾಕೋಬೇಕು, ಆ ಚಪ್ಪಲಿನೂ ಕ್ಲೀನ್ ಇರಬೇಕು, ಗಲೀಜ್ ಆಗಬಾರ್ದು, ಹೇರ್ ಸ್ಟೈಲು ಕ್ಲೀನ್ ಇರಬೇಕು, ಮುಖನೂ ಅಲಂಕಾರ ಮಾಡ್ಕೋಬೇಕು. ಹೀಗೆ ಮಾಳವ್ಯ ಯೋಗ ಇದ್ದಾಗ ನೀಟ್ ಅಂಡ್ ಕ್ಲೀನ್ ಅಂತ ಬ್ಯೂಟಿ ಆಸ್ಪಿಷಿಯಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಬ್ಯೂಟಿ ಬಗ್ಗೆ ಹೆಚ್ಚು ಕಾಳಜಿನ ವಹಿಸ್ತಕ್ಕಂಥದ್ದು, ಅಂದದ ಕಡೆ ಹೆಚ್ಚು ಗಮನ ಕೊಡೋದು. ಅವ್ರು ಮಾಡುವಂಥ ಕೆಲಸವೂ ಅಂದವಾಗಿರುತ್ತೆ, ಅವರು ಕೂಡ ತುಂಬಾ ಅಂದವಾಗಿರ್ತಾರೆ ಮಾಳವ್ಯ ಯೋಗ ಇರುವಂಥವ್ರು. ವಾಹನ ಹುಚ್ಚು ಜಾಸ್ತಿ ಇರುತ್ತೆ. ಕಾರ್ ತಗೋಬೇಕು, ಕಾರನ್ನ ಅಲಂಕಾರ ಮಾಡಬೇಕು, ಕಾರನ್ನ ಬದಲಾವಣೆ ಮಾಡ್ತಾ ಇರೋದು. ಹೀಗೆ ವಿವಾಹ, ದಾಂಪತ್ಯ, ವಸ್ತ್ರ, ವಾಹನ, ಸುಖ, ವಿದೇಶಿ ಪ್ರಯಾಣ, ಯಾವಾಗಲೂ ಸುಖವಾಗಿರೋದು, ಯಾವಾಗಲೂ ಪ್ರಯಾಣ ಮಾಡೋದು, ಶಾಪಿಂಗ್ ಮಾಡೋದು. ಅಂದ್ರೆ ಆ ಭಗವಂತ ಆ ರೀತಿ ಕರುಣಿಸ್ತಾನೆ ಅವನಿಗೆ. ಮಾಳವ್ಯ ಯೋಗ ನೀವು ಪಕ್ಕದಲ್ಲಿ ಈಗ ಚಾರ್ಟ್ ಕಾಣ್ತಾ ಇದೆ ನೋಡಿ, ಮಾಳವ್ಯ ಯೋಗ ನಿಮ್ಮ ಮೂಲ ಜಾತಕ ತಗೊಳ್ಳಿ, ನಿಮ್ಮ ಜಾತಕ ಕೈಯಲ್ಲಿ ಇಟ್ಕೊಳ್ಳಿ. ಈ ಚಾರ್ಟಲ್ಲಿ ನೀವು ಕಾಣ್ತಾ ಇದೆ ಕಾಲಪುರುಷನ ತತ್ವದಂತೆ ವೃಷಭ ರಾಶಿಗೆ ಅಧಿಪತಿ ಯಾರು ಅಂದ್ರೆ ಶುಕ್ರ. ಶುಕ್ರನಿಗೆ ಸ್ವಂತ ಮನೆ. ವೃಷಭ ರಾಶಿಯಲ್ಲಿ ಶುಕ್ರ ಇದ್ದಾಗ ನಿಮಗೆ ಮಾಳವ್ಯ ಯೋಗ ಇದೆ ಅಂತ ಅರ್ಥ. ಹಾಗೆ ತುಲಾ ರಾಶಿಯೂ ಕೂಡ ಶುಕ್ರನ ಅಧಿಪತಿಯನ್ನು ಹೊಂದಿರತಕ್ಕಂಥ ಒಂದು ರಾಶಿ. ತುಲಾ ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದಾಗ ಖಂಡಿತವಾಗ್ಲೂ ನಿಮಗೆ ಮಾಳವ್ಯ ಯೋಗ ಇದೆ. ಈ ಯೋಗದಿಂದ ಇಷ್ಟು ವಿಧವಾದ ಸಂತೃಪ್ತಿ, ಸಂತೋಷವನ್ನು ನೀವು ಕಾಣ್ಬೋದು. ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ನೀವೊಂದು ಮನೆ ಕಟ್ತೀರಾ ಅನ್ಕೊಳ್ಳಿ, ಎಲ್ಲ ಥರನೂ ಮನೆ ಕಟ್ಟಲ್ಲ, ಸಾಲಾದ್ರೂ ಪರವಾಗಿಲ್ಲ ಅಂತ ತುಂಬಾ ಅಂದವಾಗಿ ಡೆಕೋರೇಷನ್ ಮಾಡಿ ಕಟ್ತೀರಾ. ಹಾಗೆ ಯಾರ್ಯಾರು ಫಿಲಮ್ ಇಂಡಸ್ಟ್ರೀಸ್ ಬರಬೇಕು ಅನ್ಕೊಂಡಿರ್ತೀರಾ ಅಂಥವ್ರಿಗೆ ಏನಾದರೂ ಮಾಳವ್ಯ ಯೋಗ ಇದ್ರೆ ಎಕ್ಸ್ಟ್ರಾರ್ಡಿನರಿ ಸಕ್ಸಸ್. ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಕಮಿಡಿಯನ್ ಆಗ್ಬೋದು. ಸಂಗೀತ ಕಲೆ, ಒಂದು ವಾದ್ಯ ನುಡಿಸೋದಾಗ್ಬೋದು, ಒಂದು ಸ್ಯಾಕ್ಸೋಫೋನ್ ಆಗ್ಬೋದು, ಒಂದು ಫ್ಲೂಟ್ ಆಗ್ಬೋದು, ಒಂದು ಗಿಟಾರ್ ಆಗ್ಬೋದು, ಅಥವಾ ವೋಕಲ್ ಆಗ್ಬೋದು, ನೀವು ಸ್ವತಃ ನೀವೇ ನಿಮ್ಮ ಬಾಯಿಂದ ಹಾಡು ಹೇಳೋದಾಗ್ಬೋದು. ಈ ಥರದ ಸಂಬಂಧಪಟ್ಟದ್ದು, ಮತ್ತೆ ಭರತನಾಟ್ಯ, ಕಲೆ, ಡ್ಯಾನ್ಸು, ಈ ಥರ ಸಂಬಂಧಪಟ್ಟಂತ ಎಲ್ಲವೂ ಕೂಡ ಈ ಒಂದು ಮಾಳವ್ಯ ಯೋಗದ ಅಂಡರಲ್ಲೇ ಬರುತ್ತೆ. ಹಾಗೆ ನೀವೇನಾದರೂ
ಈ ಕಂಪ್ಯೂಟರ್ ರಿಲೇಟೆಡ್ ಅಂತ ಕೆಲಸ ಮಾಡ್ತಾ ಇದ್ರೆ ಎಡಿಟಿಂಗು, ಗ್ರಾಫಿಕ್ಸು, ಸಾಫ್ಟ್ವೇರ್ ಡಿಸೈನಿಂಗು, ಆಮೇಲೆ ಟ್ರಾವೆಲರು, ಫೋಟೋಗ್ರಾಫಿ, ಈ ಥರದ್ದು ಸಂಬಂಧಪಟ್ಟಂಥದ್ದು ಕೂಡ ನಿಮಗೆ ಮಾಳವ್ಯ ಯೋಗಕ್ಕೆ ಬರುತ್ತೆ. ಅಂದರೆ ಅಂದಕ್ಕೆ ಸಂಬಂಧಪಟ್ಟಂಥ ಅಷ್ಟೂ ವಿಚಾರಗಳು, ನೀಟ್ ಅಂಡ್ ಕ್ಲೀನ್ಗೆ ಸಂಬಂಧಪಟ್ಟಂಥ ಅಷ್ಟೂ ವಿಚಾರಗಳು, ಅದು ವಿದ್ಯಾಭ್ಯಾಸ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ನಿಮ್ಮ ಒಂದು ವೃತ್ತಿ ಜೀವನದ ಉದ್ದಕ್ಕೂ ಕೂಡ ಈ ಮಾಳವ್ಯ ಯೋಗ ಇರತಕ್ಕಂಥವ್ರು ಈ ರೀತಿಯಾದಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಭಾಳ ಒಳ್ಳೆಯದು, ಭಾಳ ಅದೃಷ್ಟನೂ ಹೌದು, ತುಂಬ ಚೆನ್ನಾಗಿರುತ್ತೆ. ಮಾಳವ್ಯ ಯೋಗ ಇರುವಂತಹ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಳಿ, ಇರುವಂತಹ ಹುಡುಗನನ್ನು ಮದುವೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫ್. ಮ್ಯಾಚ್ ಮೇಕಿಂಗ್ ಮಾಡಬೇಕಾದ್ರೆ ಬರೀ 36ಕ್ಕೆ 18ಕ್ಕಿಂತ ಜಾಸ್ತಿ ಬಂತ ಮದುವೆ ಮಾಡಿಬಿಡಿ, ಆ ಥರದ್ದೆಲ್ಲ ಡಿಸಿಷನ್ ತಗೊಳ್ಳೋದು. ನೋಡಬೇಕು ಯೋಗಗಳಿದೆಯಾ, ಮಾಳವ್ಯ ಯೋಗ ಇದೆಯಾ, ಈ ಥರದ್ದು ಏನಾದರೂ ಇದೆಯಾ ಅಂತ ನಾವು ನೋಡಿ ತಿಳ್ಕೊಂಡು ಡಿಸಿಷನ್ಸ್ ತಗೋಬೇಕು. ಅವಾಗೇನಾಗುತ್ತೆ, ನಮ್ಮ ಜೀವನದಲ್ಲಿ ಭಾಳ ಉತ್ತಮವಾದಂಥ ಸ್ಥಾನಕ್ಕೆ ಏರ್ತೀವಿ ನಾವು. ನಮ್ಮಲ್ಲಿ ಏನಿಲ್ವೋ ಅದು ಪಾರ್ಟ್ನರಲ್ಲಿ ಇರಬೇಕು. ಉದಾಹರಣೆಗೆ ನಿಮಗೆ ಶುಕ್ರ ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ನಿಮ್ಮ ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ಶುಕ್ರ ಚೆನ್ನಾಗಿತ್ತಾ, ಮದುವೆ ಮಾಡ್ಕೊಳ್ಳಿ, ಆ ಶುಕ್ರ ಯೋಗದ ಫಲ ನಿಮಗೆ ಬರುತ್ತೆ. ಹೀಗೆ ಮಾಳವ್ಯ ಯೋಗ ನೀವು ಗ್ರಾಫಲ್ಲಿ ನೋಡಿದ್ರಲ್ಲ, ಚಾರ್ಟಲ್ಲಿ ನೋಡಿದ್ರಲ್ಲ, ಮಾಳವ್ಯ ಯೋಗ ವೃಷಭ ರಾಶಿ ಹಾಗೂ ತುಲಾ ರಾಶಿಯಲ್ಲಿ ಏನಾದರೂ ಸ್ಥಿತವಾಗಿದ್ದರೆ ಶುಕ್ರ, ನಿಮಗೆ ಮಾಳವ್ಯ ಯೋಗ ಸಿಕ್ಕಿ ಇಷ್ಟು ವಿಶೇಷವಾದ ಫಲಗಳು ಸಿಗುತ್ತೆ. ಇಷ್ಟು ಸಿಕ್ಬಿಡುತ್ತಾ? ಅಲ್ಲ, ಇದರಲ್ಲಿ ನಿಮಗೆ ಯಾವುದು ಬೇಕಿದೆಯೋ, ನಿಮ್ಮ ನೀಡಡ್ ಯಾವ್ದು ಬೇಕಿದೆಯೋ ಅದು ಸಿಗುತ್ತೆ, ನೀವು ಪ್ರಯತ್ನ ಪಡಬೇಕಷ್ಟೇ. ಯೋಗ ಅಂತೂ ಭಗವಂತ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೋಬೇಕಿರ್ತಕ್ಕಂಥದ್ದು ಯಾರು? ಈಗ ನಿಮ್ಗೆ ಎಲ್ಲವನ್ನ ಕೊಟ್ಟಿದ್ದಾನೆ, ಅಡುಗೆ ಮಾಡೋದಕ್ಕೆ ಅಕ್ಕಿ ಕೊಟ್ಟಿದ್ದಾನೆ, ಬೇಳೆ ಕೊಟ್ಟಿದ್ದಾನೆ, ಒಲೆ ಕೊಟ್ಟಿದ್ದಾನೆ, ಪಾತ್ರೆ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಅಡುಗೆ ಮಾಡ್ಕೊಬೇಕಾಗಿರೋದು ಯಾರು? ನೀವೇ ಅಲ್ವಾ? ಅದನ್ನು ಮಾಡ್ಕೊಂಡು ತಂದ್ಕೊಡಲ್ಲ ಭಗವಂತ. ಅಡುಗೆ ಮಾಡಿಕೊಂಡು ನಿಮ್ಗೆ ಎಷ್ಟು ರುಚಿಯಾಗಿ ಬೇಕಾದ್ರೂ ಅಷ್ಟು ರುಚಿಯಾಗಿ ಮಾಡ್ಕೊತೀನಿ. ಹಾಗೆ ಮಾಳವ್ಯ ಯೋಗ ನಿಮ್ಗೆ ಕೊಟ್ಟಿದ್ದಾನ, ಚೆಕ್ ಮಾಡಿ. ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ಮಾಳವ್ಯ ಯೋಗ ಇದೆ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಮಾಳವ್ಯ ಯೋಗ ಇತ್ತು ಅಂತಂದ್ರೆ ಅದು ಯಾವಾಗ ನಿಮ್ಗೆ ಅಪ್ಲೈ ಆಗುತ್ತೆ? ಶುಕ್ರ ದಶೆಯಲ್ಲಾಗುತ್ತಾ, ಶುಕ್ರ ಭುಕ್ತಿಯಲ್ಲಾಗುತ್ತಾ, ಯಾವ ಸಂದರ್ಭದಲ್ಲಿ ನಿಮ್ಗೆ ಅದು ಅಪ್ಲೈ ಆಗುತ್ತೆ ಅಂತ ತಿಳ್ಕೊಂಡು ಆ ಸಮಯಕ್ಕೆ ಕಾಯ್ತಾ ಅದನ್ನು ಅನುಭವಿಸಿ, ಖಂಡಿತವಾಗ್ಲೂ ಚೆನ್ನಾಗಿರ್ತೀರ. ಯೋಚನೆ ಮಾಡಬೇಡಿ, ಮಾಳವ್ಯ ಯೋಗ ಇತ್ತು ಅಂತಂದ್ರೆ ಖಂಡಿತ ನೀವು ಸುಖವಾಗಿ ಇರ್ತೀರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.